तेरे फजल और करम से तेरे नबी पाक अलैहिस्सलाम के सदक़े से आज के दिन हम सब ने मिलकर ईद फितर की इस खुशियों को मनाने का मयसर मौका करके तेरा या अल्लाह उन सब के लिए दुआ करते हैं या अल्लाह जल्द अज जल्द उनके ऊपर हालात ಸರ್, ಮೊದಲನೇದಾಗಿ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಸಹಮಿತ್ರರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬ 30 ದಿನಗಳ ಉಪವಾಸದ ನಂತರ ಇವತ್ತು 31ನೇ ಉಪವಾಸ ಆಗದ ನಂತರ ನಾವು ಇವು ರಂಜಾನ್ ಹಬ್ಬವನ್ನು ಆಚರಿಸಿದ ಮೇಲೆ ಇದೊಂದು ನಾವು ಹಬ್ಬ ಆಚರಿಸ್ತಾ ಇರೋದು ಒಂದು ಯಾವುದೇ ಒಂದು ಭೇದ ಭಾವ ಇಲ್ದಿರ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಮಸ್ಜಿದಿಗೆ ಬಂದಿರ್ತಾರೆ, ಈದ್ಗಾ ಮೈದಾನಕ್ಕೆ. ನಾವು ಹಾಗೂ ನಮ್ಮ ಜೊತೆಗಾರರು ಯಾರೇ ಇರಲಿ ಬಂದಿರ್ತಾರೆ ಮತ್ತು ನಮ್ಮ ನಾಯಕರುಗಳು ಬಂದಿರ್ತಾರೆ. ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ಪರವಾಗಿ ಎಲ್ಲ ಜನಾಂಗಕ್ಕೆ ಈ ಹಬ್ಬದ ಶುಭಾಶಯಗಳು. ಏನು ಈ ತಿಂಗಳು ರಂಜಾನ್ ಹಬ್ಬದ ಏನು ಒಂದು ಶ್ರೇಷ್ಠ ಇದೆ, ಇದು ಏನು ಅಂದರೆ ಎಲ್ಲರಿಗೂ ಈಕ್ವಲ್ ಜಸ್ಟಿಸ್ಸು, ಸೋಷಿಯಲ್ ಜಸ್ಟಿಸ್ಸು, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮನೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿರುವಂಥ ಧರ್ಮ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಬಿರಿಯಾನಿ ತಿಂದುಬಿಡೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಅವರು ಕೂಡ ಅವರು ಬಟ್ಟೆ ಹೊಲಿಸ್ಕೊಂಡಿದ್ದಾರಾ ಇಲ್ವೋ, ಅಥವಾ ಅವರು ಈ ತಿಂಡಿ ತಿಂತಾ ಇದ್ದಾರೋ, ಅದಕ್ಕೆಲ್ಲ ವ್ಯವಸ್ಥೆ. ಸೀನಿಯರ್ ಕೌನ್ಸಿಲರ್ ರಫೀಕ್ ಸಾಹೇಬರು ಈಗಾಗಲೇ ನಮ್ಮ ಈ ಪವಿತ್ರವಾದಂಥ ರಂಜಾನ್ ಬಗ್ಗೆ ಹೇಳಿದ್ದಾರೆ. ಈಗ ಈ ಇಡೀ ದೇಶದಲ್ಲಿ ಇವತ್ತು ಈ ಪವಿತ್ರವಾದಂಥ ರಂಜಾನ್ ಹಬ್ಬವನ್ನು ಮುಸಲ್ಮಾನರು ಮತ್ತು ಹಿಂದೂ ಬ್ರದರ್ಸ್ ಜೊತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ರಂಜಾನ್ ಹಬ್ಬ 30 ದಿವಸ ಉಪವಾಸ ಇರತಕ್ಕಂಥ ಉದ್ದೇಶ ಏನೆಂದರೆ ಬಡವರ ಹಸಿವನ್ನು ಯಾವ ಥರ ಅವ್ರಿಗೆ ನೋವಾಗುತ್ತೆ ಆ ನೋವನ್ನು ಬಗೆಹರಿಸೋದಕ್ಕೋಸ್ಕರ ನಾವು ಕೂಡ 1 ತಿಂಗಳು ಉಪವಾಸ ಇದ್ದು ನಮ್ಮ ಮೊಹಮ್ಮದ್ ಪೈಗಂಬರ್ ಹೇಳಿದ ರೀತಿಯಲ್ಲಿ 1 ತಿಂಗಳು ಉಪವಾಸ ಇದ್ದು 12 ತಿಂಗಳಲ್ಲಿ ನಂತರ